ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಕಡಲೆಯನ್ನೊಂದು ಉಪ್ಪುಗರಿ ಅಥವಾ ಪಲ್ಯದ ಥರದಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದನ್ನು ಸಾಯಂಕಾಲ ಸ್ನ್ಯಾಕಿಗೆ ಅಥವಾ ಮಧ್ಯಾಹ್ನದ ಊಟದ ಜೊತೆಗೆ ಅಥವಾ ನೀವು ಚಪಾತಿಯ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸಿಕೊಳ್ಬೋದು. ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳೋದನ್ನು ಈಗ ನೋಡುವ. ಮೊದಲಿಗೆ ಚನಾ ಕಡಲೆ ಅಥವಾ ಕಾಬೂಲ್ ಕಡಲೆ ಅಂತ ನಾವೇನು ಹೇಳ್ತೇವೆ ಅದನ್ನು ಒಂದು 8 ಗಂಟೆ ನೆನೆ ಹಾಕಿ. 8 ಗಂಟೆ ನೆನೆ ಹಾಕಿದ ನಂತರ ಅದಕ್ಕೊಂದು ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಒಂದು 3-4 ವಿಸಿಲ್ ಹಾಕಿಸ್ಕೊಳ್ಬೇಕು, ಇಲ್ಲದಿದ್ದರೆ ಅದು ಮೆತ್ತಗೆ ಬೇಯುವುದಿಲ್ಲ. ಉಪ್ಪು ಯಾಕೆ ಮೊದಲೇ ಹಾಕಬೇಕು ಅಂತ ಹೇಳಿದರೆ, ನೀವು ನಂತರ ಉಪ್ಪು ಹಾಕಿದರೆ ಚನದ ಒಳಗೆ ನಿಮ್ಮ ಉಪ್ಪು ಹೇಳ್ಕೊಳ್ಳೋದಿಲ್ಲ. ಅದಕ್ಕಾಗಿ ಮೊದಲಿಗೆ ಉಪ್ಪು ಹಾಕಿ ಅದನ್ನು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ನೆನೆಸ್ಕೊಳ್ಳುವ. ಈಗ ಅದಕ್ಕೆ ಬೇಕಾದ ಕಾಯಿ ತುರಿ, ನಾವು ಇದಕ್ಕೆ ಕಾಯಿ ತುರಿ ಹಾಕಿ ಮಾಡ್ತೇವೆ. ಇಲ್ಲಿ ಇದು ಆಪ್ಷನ್ ಇದು. ಹಾಗೆಯೇ ಕಾಯಿಯಿಂದ ತೆಗೆದ ನೀರನ್ನು ಬಿಸಾಡುವ ಅವಶ್ಯಕತೆ ಇಲ್ಲ, ಅದನ್ನು ಕುಡಿಯಲಿಕ್ಕೆ ಉಪಯೋಗಿಸ್ಬೋದು. ಅಥವಾ ನೀವು ಸಾರು ರಸಮ್ ಏನಾರು ಮಾಡೋದಿದ್ರೆ ಅದಕ್ಕೆ ಕೂಡ ಹಾಕಿಕೊಳ್ಬೋದು. ನೋಡಿ, ಇಷ್ಟು ನೀರು ಸಿಕ್ಕಿತ್ತು ನನಗೆ. ಇದನ್ನು ಬೊಂಡದ ನೀರು ಕುಡ್ದ ಹಾಗೆ ಕುಡಿಬೋದು ಕೂಡ, ಅಥವಾ ನೀವು ಸಾರು ಏನಾರು ಮಾಡಿದ್ರೆ ಅದಕ್ಕೆ ಕೂಡ ಹಾಕಿಕೊಳ್ಬೋದು. ಈಗ ನಿಮಗೆ ಎಷ್ಟು ಕಾಯಿ ಬೇಕು, ಇದಕ್ಕೆ ನಾನೊಂದು ಅರ್ಧ ಗಡಿಯಷ್ಟು ಕಾಯಿ ಹಾಕಿಕೊಳ್ತೇನೆ. ನನಗೆ ಅದಕ್ಕೆ ಕಾಯಿ ಹಾಕಿದಷ್ಟು ಅದು ರುಚಿ ಜಾಸ್ತಿ, ಹಾಗಾಗಿ ನಾನೊಂದು ಅರ್ಧ ಗಡಿಯಷ್ಟು ಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಕಾಯಿಯ ಜೊತೆಗೆ ನಮಗೆ ಇಲ್ಲಿ ಒಂದು ನೀರುಳ್ಳಿಯನ್ನು ನಾನು ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಒಂದು 10 ಬೆಳ್ಳುಳ್ಳಿ, ಹಾಗೆಯೇ 1 ಇಂಚು ಶುಂಠಿ ಹಾಗೂ 2 ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ಬದಲಿಗೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆಯನ್ನು ನೀವು ಹಾಕಿಕೊಳ್ಬೋದು. ಸಾಸಿವೆ ಎಣ್ಣೆ ಹಾಕೋದಾದರೆ ಅದು ಸರಿಯಾಗಿ ಬಿಸಿಯಾಗಿ ಹೊಗೆ ಬರಬೇಕು, ಅಲ್ಲಿವರೆಗೆ ಅದು ಬಿಸಿ ಆಗಬೇಕು. ನೋಡಿ, ಹೀಗೆ ಸಾಸಿವೆ ಹಾಕಿದ ಕೂಡಲೇ ಅದು ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಷ್ಟು ಬಿಸಿ ಆಗಬೇಕು ಅದು. ಆಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1-2 ದಂಡು ಕರಿಬೇವು, 1 ಮೆಣಸನ್ನು ಕಟ್ ಮಾಡಿ ಹಾಕಿಕೊಂಡು ಅದು ಸರಿಯಾಗಿ ಸಿಡಿದ ನಂತರ 1/4 ಟೀ ಸ್ಪೂನಷ್ಟು ಇಂಗು. ನಾವಿದೆಲ್ಲ ರುಚಿಗೆ ಹಾಕಿಕೊಳ್ಳೋದು. ಹಾಗೆ ಇಂಗು ಜೀರಿಗೆ ಕಡಲೆ ಗ್ಯಾಸ್ ಹಾಕೋದಕ್ಕೆ ಅದಕ್ಕೋಸ್ಕರ ಕೂಡ ಆಗ್ತದೆ ಅದು. ಈಗ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು, ಇದನ್ನು 3 ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಕೂಡ ಮಾಡಿಕೊಳ್ಬೋದು. ಅಂದರೆ ತರಿತರಿಯಾಗಿ, ನುಣ್ಣಗೆ ಅಲ್ಲ, ತರಿತರಿಯಾಗಿ ಪೇಸ್ಟ್ ಕೂಡ ಮಾಡಿಕೊಳ್ಬೋದು. ಅದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಸ್ಲೈಸಾಗಿ ಏನು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೇವೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪರಿಮಳ ಬರುವವರೆಗೆ, ಅಂದರೆ ಆಲ್ಮೋಸ್ಟ್ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡಿಕೊಳ್ಳಿ. ಯಾಕೆಂದರೆ ಇಲ್ಲಿ ನಾವು ಇದಕ್ಕೆ ನೀರು ಹಾಕಿ ಪುನಃ ಬೇಯಿಸ್ಲಿಕ್ಕೆ ಏನಿಲ್ಲ. ನಾವೇನಿಲ್ಲ ಐಟಮ್ ಫ್ರೈಗೆ ಹಾಕ್ಕೊಂಡಿದ್ದೇವೆ, ಅದಕ್ಕೋಸ್ಕರ 1-2 ಚಿಟಿಕೆಯಷ್ಟು ಉಪ್ಪು. ಜಾಸ್ತಿ ಉಪ್ಪು ಹಾಕೋದೇನು ಬೇಡ, ನಾವಲ್ಲಿ ಆಲ್ರೆಡಿ ನಾವು ಕಡಲೆ ಬೇಯಲಿಕ್ಕೆ ಉಪ್ಪು ಹಾಕ್ಕೊಂಡಿದ್ದೇವೆ. ಹಾಗಾಗಿ ಒಂದು ಸ್ವಲ್ಪನೇ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಈಗ ಟ್ರಾನ್ಸ್ಪರೆಂಟ್ ಆಗೋವರೆಗೆ 2-3 ನಿಮಿಷ ಬೇಕಾಗ್ತದೆ. ಇದನ್ನು ದೊಡ್ಡ ಉರಿಯಲ್ಲೇ ಮಾಡಿಕೊಳ್ಬೋದು, ಸಣ್ಣ ಉರಿಯಲ್ಲೇ ಮಾಡಬೇಕಾಗೇನಿಲ್ಲ. ನೋಡಿ, ಕಡಲೆ ಬೆಂದು ರೆಡಿಯಾಗಿದೆ. ಅದನ್ನು ಚೆಕ್ ಮಾಡ್ಕೊಳ್ಳಿ ಸರಿಯಾಗಿ, ಇದು ಮೆತ್ತಗೆ ಬೆಂದಿರಲಿ. ಈಗ ಈ ಕಡಲೆಯನ್ನು ನಾವೇನು ಹುರಿದು ಇಟ್ಕೊಂಡಿದ್ದೇವೆ ಅದಕ್ಕೆ ಸೇರಿಸ್ಕೊಳ್ಳುವ. ನೋಡಿ, ಇದು ಈಗ ರೆಡಿ ಆಯಿತು. ಇದಕ್ಕೀಗ ಬೇಯಿಸಿಟ್ಟಂತಹ ಕಡಲೆಯನ್ನು ಸೇರಿಸ್ಕೊಳ್ಳುವ. ಇದಕ್ಕೆ ಇಷ್ಟಪಡುವವರು ಬೇಕು ಅಂತಾದರೆ 1-2 ಆಲೂಗಡ್ಡೆಯನ್ನು ಕೂಡ ಹಾಕಿಕೊಳ್ಬೋದು. ಇಡೀ ಆಲೂಗಡ್ಡೆಯನ್ನು ಕಡಲೆಯ ಜೊತೆಗೆ ಬೇಯಿಸ್ಕೊಂಡು ನಂತರ ಅದನ್ನು ಕೈಯಲ್ಲಿ ಹುಡಿ ಮಾಡಿ ಕೂಡ ಹಾಕಿಕೊಳ್ಬೋದು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ, 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ. ಇದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಅರಶಿನ ಹಾಗೂ ಮೆಣಸಿನ ಹುಡಿ ನಿಮ್ಮ ರುಚಿಗನುಸಾರವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಸ್ವಲ್ಪ ಅರಶಿನ ಕಡಿಮೆ ಇಷ್ಟಪಡುವವರು 1-2 ಚಿಟಿಕೆ ಹಾಕ್ಕೊಂಡ್ರೆ ಸಾಕು, ಹಾಗೆ ಮೆಣಸಿನ ಹುಡಿ ಕೂಡ. ನಂತರ ಅದಕ್ಕೆ 1 ಕಪ್ಪಷ್ಟು ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ರುಚಿಯಾದ ಕಡಲೆ ಉಪ್ಪು ಕರಿ ಅಥವಾ ಕಡಲೆಯ ಪಲ್ಯ ಅಥವಾ ಕಡಲೆಯ ಸ್ನ್ಯಾಕ್, ನೀವೇನು ಬೇಕಾದರೂ ಕರೆದುಕೊಳ್ಬೋದು. ಇದನ್ನು ರೆಡಿ ಆಯಿತು. ಇದಕ್ಕೆ ಸಾಯಂಕಾಲ ನೀವು ಉಪಯೋಗಿಸುವಂಥದ್ದಾದರೆ ಒಂದು ಬೌಲಿಗೆ ಹಾಕಿ ಮೇಲಿಂದ ಒಂದು ಸ್ವಲ್ಪ ಹಸಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ, ಅದನ್ನು ಹಾಕಿ ಮತ್ತು ಮೇಲಿಂದ ಒಂದು ಸ್ವಲ್ಪ ಸೇವು, 1-2 ಟೇಬಲ್ ಸ್ಪೂನಷ್ಟು ಸೇವು ಹಾಕಿ ಕೊಟ್ಟರೆ ಮಕ್ಕಳು, ನೋಡಿ, ಮಕ್ಕಳಿಗೆ ಒಂದು ಹೆಲ್ದಿ ಫುಡ್ ಆಯಿತು. ಎಷ್ಟು ಚೆನ್ನಾಗಿ ಅದನ್ನು ತಿಂತಾರಂತ ಹೇಳ್ಕೊಂಡು. ಖಂಡಿತವಾಗಲೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ.
ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.